Hi, good morning children. Today in this class let us study about compounds. In the previous classes we have learnt about elements. ನಾವು ಲಾಸ್ಟ್ ಕ್ಲಾಸಲ್ಲಿ ಎಲಿಮೆಂಟ್ಸ್ ಅಂದರೆ ಏನು ಅದರ ಎಕ್ಸಾಂಪಲ್ ನಾವು ಕಲ್ತ್ಕೊಂಡಿದ್ವಿ ಅಲ್ವಾ. ಸೊ ನಿಮಗೆ ಎಲಿಮೆಂಟ್ಸ್ ಬಗ್ಗೆ ಫಸ್ಟ್ ಈ ವಿಡಿಯೋಸ್ ನೋಡೋದಕ್ಕಿಂತ ಮುಂಚೆ ನೀವು ಫಸ್ಟ್ ಎಲಿಮೆಂಟ್ಸ್ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ. ಸೊ ಎಲಿಮೆಂಟ್ಸ್ ಅಂದರೆ ಏನು, ವಾಟ್ ಆರ್ ಎಲಿಮೆಂಟ್ಸ್ ವಿತ್ ಎಕ್ಸಾಂಪಲ್ಸ್ ಕೊಟ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದಯವಿಟ್ಟು ಫಸ್ಟ್ ಆ ವಿಡಿಯೋಸ್ನ ನೋಡಿ. ಸೊ ನೆಕ್ಸ್ಟ್ ಈ ವಿಡಿಯೋಸ್ನ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ನಾವು ಡೆಫಿನೇಷನ್ ಸಮೇತ ತಿಳ್ಕೊಂಡ್ರೆ ನೆಕ್ಸ್ಟ್ ಕಾಂಪೌಂಡ್ಸ್ ಏನು ಅಂತ ನಾನು ಈ ಟಾಪಿಕ್ ಇವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಬೇಗನೆ ಅರ್ಥ ಆಗುತ್ತೆ ಇದು. ಸೊ ಫಿಫ್ತ್ ಸ್ಟ್ಯಾಂಡರ್ಡ್ ಲೆಸನ್ ನಂಬರ್ 12 ಎಲಿಮೆಂಟ್ಸ್, ಕಾಂಪೌಂಡ್ಸ್ ಅಂಡ್ ಮಿಕ್ಸ್ಚರ್ಸ್, ಧಾತು, ಸಂಯುಕ್ತ ಮತ್ತು ಮಿಶ್ರಣಗಳು. ಎಲಿಮೆಂಟ್ಸ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ಟುಡೇ ಕ್ಲಾಸ್ ಲೆಟ್ ಇಸ್ ಲರ್ನ್ ಅಬೌಟ್ ಕಾಂಪೌಂಡ್ಸ್ ಅಂದ್ರೆ ಸಂಯುಕ್ತಗಳು ಅಂದ್ರೆ ಏನು ವಿತ್ ಎಕ್ಸಾಂಪಲ್ಸ್ ಜೊತೆ ನಾವು ಇವತ್ತು ಕಲ್ತ್ಕೊಳ್ಳೋಣ. ಏನು ಸಂಯುಕ್ತಗಳು ಅಂದ್ರೆ ಏನಂತ ತಿಳ್ಕೊಳ್ಳೋಣ ಇವತ್ತು. ಓಕೆ, ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಎಲಿಮೆಂಟ್ಸ್ ಇಟ್ಸ್ ಕೆನಾಟ್ ಬಿ ಡಿವೈಡೆಡ್ ಕೆಮಿಕಲಿ ಅಲ್ವಾ. ಕೆಮಿಕಲಿ ನಾವು ಡಿವೈಡ್ ಮಾಡೋಕ್ಕಾಗಲ್ಲ. ಇಟ್ಸ್ ಕನ್ಸಿಸ್ಟ್ ಆಫ್ ಸೇಮ್ ಟೈಪ್ ಆಫ್ ಆಟಮ್, ಒಂದೇ ತರದ ಆಟಮ್ ಇಂದ ಇದು ಆಗಿರುತ್ತೆ ಅಂತ ನಾವು ಹೇಳಿದ್ವಿ. ಇದರಲ್ಲಿ ಬೇರೆ ಬೇರೆ ಎಲಿಮೆಂಟ್ ಇರಲ್ಲ ಒಂದು ಎಲಿಮೆಂಟ್ ಅಲ್ಲಿ ಅಲ್ವಾ. ಸೊ ಇವತ್ತು ಕಾಂಪೌಂಡ್ಸ್ ಏನು, ಕಾಂಪೌಂಡ್ಸ್ ಇಟ್ಸ್ ಎ ಕಾಂಬಿನೇಷನ್ ಆಫ್ 2 or more ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಇದು 2 ಅಥವಾ 2ಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ಗಳು ಈ ಕಾಂಪೌಂಡ್ಸ್ ಅಲ್ಲಿ ಇರ್ತವೆ. ಸಂಯುಕ್ತಗಳು ನಾನು ಕ್ಲಾಸ್ ಆಲ್ಮೋಸ್ಟ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲೂ ನಾನು ಟೀಚ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋಸ್ ಯಾರ್ಯಾರು ನೋಡ್ತಾ ಇದ್ದೀರಾ, ಯಾರು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ, ಅವರಿಗೆ ಹೆಲ್ಪ್ ಆಗಲಿ. ಮೇನ್ ಇಂಟೆನ್ಷನ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಇಂಗ್ಲಿಷ್ ಕಷ್ಟ ಆಗಬಾರ್ದು, ಸೈನ್ಸ್. ಸೊ ಈ ರೀತಿ ವರ್ಡ್ಸ್ ಯೂಸ್ ಮಾಡಿ ಅವ್ರಿಗೆ ಹೇಳೋದ್ರಿಂದ ಅವ್ರಿಗೆ ಸೈನ್ಸ್ ಕಷ್ಟ ಅನ್ಸಲ್ಲ. ಇಂಗ್ಲಿಷ್ ಮೀಡಿಯಂಗೆ ಬಂದವ್ರಿಗೆ ತುಂಬಾ ಈಸಿ ಆಗುತ್ತೆ. ಸೊ ಆ ಉದ್ದೇಶದಿಂದ ನಾನು ಈ ಕ್ಲಾಸಸ್ನ ಮಾಡ್ತಾ ಇದ್ದೀನಿ. ಸೊ ಅಂತ ಸ್ಟೂಡೆಂಟ್ಗೆ ಯಾರು ಕಷ್ಟ ಆಗುತ್ತೆ ದಯವಿಟ್ಟು ಅಂತವ್ರಿಗೆ ಶೇರ್ ಮಾಡಿ ಈ ವಿಡಿಯೋಸ್ನ. ಓಕೆ, ಕಾಂಪೌಂಡ್ಸ್ ಅಂದ್ರೆ ಏನು? ಕಾಂಪೌಂಡ್ಸ್ ಅಂದ್ರೆ 2 or more ಎಲಿಮೆಂಟ್ಸ್, 2 ಅಥವಾ 2ಕ್ಕಿಂತ ಹೆಚ್ಚು ಎಲಿಮೆಂಟ್ಸ್, ಧಾತುಗಳು ಕಂಬೈನ್ ಆಗಿ ಒಂದು ಕೆಮಿಕಲ್ ರಾಸಾಯನಿಕವಾಗಿ ಕಂಬೈನ್ ಆಗ್ತವೆ. ಕೆಮಿಕಲಿ ಇಟ್ ವಿಲ್ ಕಂಬೈನ್ ಇನ್ ಎ ಸ್ಪೆಸಿಫಿಕ್ ರೇಷಿಯೋ ಅಂದ್ರೆ ಒಂದು ನಿರ್ದಿಷ್ಟವಾದ ರೇಷಿಯೋ, 2:1 ಫಾರ್ ಎಕ್ಸಾಂಪಲ್, 2:1, 3:1 ಈ ರೀತಿ ಒಂದು ಸ್ಪೆಸಿಫಿಕ್ ರೇಷಿಯೋ ಇರುತ್ತಲ್ಲ. ಸೊ ಆ ರೀತಿ ಕಂಬೈನ್ ಆಗ್ಬಿಟ್ಟು ಒಂದು ನ್ಯೂ ಪ್ರಾಪರ್ಟಿನ ಪ್ರಾಡಕ್ಟ್ ಆಗಿ ಕೊಡುತ್ತೆ. ಒಂದು ನ್ಯೂ ಪ್ರಾಪರ್ಟಿ ಅಂದ್ರೆ ಒಂದು ಹೊಸ ಲಕ್ಷಣ ಇರುತ್ತೆ. ಇದಕ್ಕೆ ಒಂದು ಹೊಸ ಲಕ್ಷಣ, ಒಂದು ಪ್ರಾಡಕ್ಟ್ ನ ಕೊಡಬೇಕಾದ್ರೆ ಒಂದು ಹೊಸ ಪ್ರಾಡಕ್ಟ್ ನ ಕೊಡುತ್ತೆ. ಸೊ ಅದನ್ನ ನಾವು ಕಾಂಪೌಂಡ್ ಅಂತ ಹೇಳ್ತೀವಿ. ವೆನ್ 2 or more ಎಲಿಮೆಂಟ್ಸ್ ಕಂಬೈನ್ ಕೆಮಿಕಲಿ, 2 ಅಥವಾ 2ಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ ಕಂಬೈನ್ ಆಗಿ ಕಾಂಪೌಂಡ್ ಫಾರ್ಮ್ ಆಗುತ್ತೆ. ದೇರ್ ಆರ್ ಗ್ರೂಪ್ಸ್ ಆಫ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ಇನ್ ಇಟ್. ಇಲ್ಲಿ ಬೇರೆ ಬೇರೆ ತರಹದ ಗ್ರೂಪ್ಸ್ ಆಫ್ ಆಟಮ್ಸ್ ಇರುತ್ತೆ ಎಲಿಮೆಂಟ್ ಅಲ್ಲಿ. ಅಂಡ್ ಫಾರ್ ಎಕ್ಸಾಂಪಲ್, ಇದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳಿದ್ರೆ ನಿಮಗೆ ತುಂಬಾನೇ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ವಾಟರ್, ನೀರು ಕೊಡ್ಬೋದು, ಅಂಡ್ ಶುಗರ್, ಸಕ್ಕರೆ, ಮತ್ತೆ ಸೋಡಿಯಂ ಕ್ಲೋರೈಡ್, ಸಾಲ್ಟ್ ಏನಂತ ಹೇಳ್ತೀವಿ. ಎಲಿಮೆಂಟ್ಸ್ ಕಾಂಪೌಂಡ್ಸ್ ಎಲ್ಲಿರುತ್ತೆ? ಎಲಿಮೆಂಟ್ಸ್ ಕಾಂಪೌಂಡ್ಸ್ ಎಲ್ಲೂ ಇರಲ್ಲ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುತ್ತೆ. ನಾವು ತಿನ್ನೋ ಆಹಾರದಲ್ಲಿ ನಾವು ಎಲಿಮೆಂಟ್ಸ್ ನ ಫೈಂಡ್ ಔಟ್ ಮಾಡ್ಬೋದು. ನಾವು ತಿನ್ನೋ ಆಹಾರದಲ್ಲಿ ಯಾವ ಎಲಿಮೆಂಟ್ಸ್ ಇರುತ್ತೆ ಅದನ್ನ ನಾನು ಎಕ್ಸಾಂಪಲ್ ಸಮೇತ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಮಕ್ಕಳೇ, ನಾನು ಇಲ್ಲಿ ಏನ್ ಇಟ್ಕೊಂಡಿದ್ದೀನಿ, ಏನ್ ತಂದಿದ್ದೀನಿ, ಒಂದು ಗ್ಲಾಸ್ ಅಲ್ವಾ. ಗ್ಲಾಸ್ ಒಳಗಡೆ ಏನಿದೆ? ಗ್ಲಾಸ್ ಒಳಗಡೆ ಕುಡಿಯೋ ನೀರಿದೆ ಅಲ್ವಾ. ಇದೇನು ಒಂದು ಎಲಿಮೆಂಟ್ಸ್, ಕಾಂಪೌಂಡ್ಸ್, ಮಿಕ್ಸ್ಚರ್ಸ್. ನಾನೀಗ ಎಲಿಮೆಂಟ್ಸ್, ಕಾಂಪೌಂಡ್ಸ್, ಮಿಕ್ಸ್ಚರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದರಲ್ಲಿ ಕಾಂಪೌಂಡ್ಸ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಎಲಿಮೆಂಟ್ಸ್ ಅಥವಾ ಕಾಂಪೌಂಡ್ಸ್ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ಬಟ್ ನಾವೀಗ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ಎಕ್ಸ್ಪೆರಿಮೆಂಟ್ ಮಾಡಿ ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದನ್ನ ಕಲ್ತ್ಕೊಂಡ್ರೆ ನಮಗೆ ಸಾಕು. ಸೊ ಇಲ್ಲಿ ವಾಟರ್ ಇದೆ ಅಲ್ವಾ. ವಾಟರ್ ಅನ್ನೋದನ್ನು ನಾವು ಕಾಂಪೌಂಡ್ ಅಂತ ಹೇಳ್ತೀವಿ. ಇದರಲ್ಲಿ ಯಾವ್ದು ಎಲಿಮೆಂಟ್ಸ್ ಇದೆ, ನಾನು ಹೇಳಿದೆ ಕಾಂಪೌಂಡ್ ಫಾರ್ಮ್ ಆಗಬೇಕು ಅಂದ್ರೆ ಅದರಲ್ಲಿ ಎಲಿಮೆಂಟ್ಸ್ 2 or more ಎಲಿಮೆಂಟ್ಸ್, 2 ಅಥವಾ 2ಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ಗಳು ಕಂಬೈನ್ ಆಗಿ ಒಂದು ಕಾಂಪೌಂಡ್ ನ ಫಾರ್ಮ್ ಮಾಡುತ್ತೆ ಅಂತ ಹೇಳಿದೆ. ಸೊ ವಾಟರ್ ವಿ ಕ್ಯಾನ್ ಗಿವ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕಾಂಪೌಂಡ್ಸ್. ಕಾಂಪೌಂಡ್ಸ್ಗೆ ನಾವು ಒಂದು ವಾಟರ್ನ ನಾವು ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಲ್ವಾ. ಸೊ ಈ ವಾಟರ್ ಅದನ್ನ ನಾವು ಈ ರೀತಿ ಬರಿಬಹುದು. ಒಂದು ಮಾಲಿಕ್ಯುಲರ್ ಫಾರ್ಮುಲಾದಿಂದ ಒಂದು ರೆಪ್ರೆಸೆಂಟ್ ಮಾಡ್ತೀವಿ, H2O ಅಲ್ವಾ. ಇದು ವಾಟರ್ ಇಟ್ ಇಸ್ ಎ ಕಾಂಪೌಂಡ್. ವಾಟರ್ ಅನ್ನೋದೇನು, ಇದು ಒಂದು
ಕಾಂಪೌಂಡ್ ಅಂತ ಹೇಳ್ತೀವಿ. ಬೈ ದ ಕೆಮಿಕಲ್ ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಇನ್ ದ ರೇಷಿಯೋ 2:1. ಈ ಕಾಂಪೌಂಡ್ ಆಗಿರೋದು ಹೇಗೆ? ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಏನು? ಇಟ್ಸ್ ಎ ಕಾಂಬಿನೇಷನ್ ಆಫ್ ಹೈಡ್ರೋಜನ್. ಇದು ಯಾವ್ದು ಎಲಿಮೆಂಟು? H2 ಅನ್ನೋದೊಂದು ಯಾವ್ದು ಎಲಿಮೆಂಟು? ಇದು ಹೈಡ್ರೋಜನ್. ನೋಡಿ, ಹೈಡ್ರೋಜನ್ H2 ಪ್ಲಸ್ ಯಾವುದು? ಇಟ್ಸ್ ಕಾಂಬಿನೇಷನ್ ಆಫ್ ಆಕ್ಸಿಜನ್. O ಅಂದ್ರೇನು? ಆಕ್ಸಿಜನ್ ಇಸ್ ಈಕ್ವಲ್ ಟು, ಇದು ಕಂಬೈನ್ ಆಗಿ ವಾಟರ್ ಫಾರ್ಮ್ ಮಾಡುತ್ತೆ ಅಲ್ವಾ? ಅರ್ಥ ಆಗ್ತಿದೆಯಾ ಹೇಳ್ತಿರೋದು ಮಕ್ಕಳೇ? ನೋಡಿ, ಇಲ್ಲಿ ಇಟ್ಸ್ ಎ ಕಾಂಬಿನೇಷನ್ ಆಫ್, ಈ ವಾಟರ್ ಅನ್ನೋದು ನೋಡಿ ಇಲ್ಲಿ ಬರ್ತಿದ್ದೀನಲ್ವಾ, H2O ಅನ್ನೋ ವಾಟರ್ ಅನ್ನೋದು. ಸೊ ಇಟ್ ಈಸ್ ಎ ದಿಸ್ ವಾಟರ್ ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಹೈಡ್ರೋಜನ್ ಮತ್ತೆ ಹೈಡ್ರೋಜನ್ ಅನ್ನೋದು ಎಷ್ಟು ಆಟಮ್ ಇದೆ ಇಲ್ಲಿ? ಇದು ಪರ್ಟಿಕ್ಯುಲರ್ ಆಟಮ್ ನ ಹೇಳುತ್ತೆ, ನಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ ಎಷ್ಟು ಆಟಮ್ ಇದೆ ಅಂತ. ಸೊ ಹೈಡ್ರೋಜನ್ ಅನ್ನೋದು ಎರಡು ಆಟಮ್ ಇದೆ ಹೈಡ್ರೋಜನ್ ಅಲ್ವಾ? ಹೈಡ್ರೋಜನ್ ಮತ್ತೆ ಆಕ್ಸಿಜನ್. ಆಕ್ಸಿಜನ್ ಅಂದ್ರೆ ಇನ್ನು ನಾವು ಇನ್ಹೇಲ್ ಮಾಡ್ತೀವಿ ಅಲ್ವಾ, ಆಮ್ಲಜನಕ ಅಂತ ಹೇಳ್ತೀವಿ, ನಾವು ಇನ್ಹೇಲ್ ಮಾಡ್ತೀವಿ ಅದನ್ನ. ಸೊ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಬದುಕೋದಕ್ಕೆ. ಅದು ಒಂದು ಗಾಳಿ ಅಂತಾನೆ ಹೇಳ್ಬಹುದು ಅಲ್ವಾ? ಸೊ ಆಕ್ಸಿಜನ್ ನೋಡಿ, ಇದು ಒಂದು ಗಾಳಿ, ಇದೊಂದು ಹೈಡ್ರೋಜನ್, ಇದು ಒಂದು ಎಲಿಮೆಂಟ್ ಅಲ್ವಾ? ಎರಡು ಬೇರೆ ಬೇರೆ ತರಹದ ಎಲಿಮೆಂಟ್. ಅದು ಎರಡು ಕಂಬೈನ್ ಆಗಿ ಒಂದು ಹೊಸ ಪ್ರಾಡಕ್ಟ್ ನ ನಮಗೆ ಕೊಡುತ್ತೆ. ನೋಡಿ, ವಾಟರ್ ಕೊಡುತ್ತೆ. ಇದರಲ್ಲಿ ಈ ವಾಟರ್ ಇದೆಲ್ಲ ನಮಗೆ, ಇದರಲ್ಲಿ ಆಕ್ಸಿಜನ್ ಇದೆ ಅಂತ ಹೇಳಿದೆ. ಆಕ್ಸಿಜನ್ ಏನಾದ್ರೂ ನಮಗೆ ಕಾಣಿಸ್ತಿದ್ಯಾ? ಗಾಳಿ ಇದೆ ಅಂತ ನಮಗೆ ಕಾಣಿಸ್ತಿದ್ಯಾ? ಇಲ್ಲಿ ಗಾಳಿ ಎಲ್ಲಾದ್ರೂ ಕಾಣಿಸ್ತಿದ್ಯಾ ಅಲ್ವಾ? ಒಂದು ಹೊಸ ಪ್ರಾಡಕ್ಟ್. ನಮಗೆ ಇಲ್ಲಿ ಗಾಳಿ ಕಾಣಿಸ್ತಿಲ್ಲ ಅಲ್ವಾ? ಸೊ ವಾಟರ್ ಅನ್ನೋದೊಂದೇನು, ಎರಡು ಎಲಿಮೆಂಟ್ಸ್ ಬೇರೆ ಬೇರೆ ತರಹದ ಲಕ್ಷಣ ಇರೋ, ಬೇರೆ ಬೇರೆ ಪ್ರಾಪರ್ಟಿ ಇರುವಂತ ಒಂದು ಡಿಫ್ರೆಂಟ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಕಂಬೈನ್ ಆಗಿ ಒಂದು ಹೊಸ ಪ್ರಾಪರ್ಟೀಸ್ ಆಫ್ ಪ್ರಾಡಕ್ಟ್ ನ ನಮಗೆ ಕೊಡುತ್ತೆ. ಇದ್ರ ನೋಡಿ, ಇದ್ರ ಲಕ್ಷಣ ಬೇರೆ, ಪ್ರಾಪರ್ಟಿ ಅಂದ್ರೆ ಹೊಸ ಲಕ್ಷಣ. ನೋಡಿ, ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್, ಇದ್ರ ಪ್ರಾಪರ್ಟಿನೇ ಬೇರೆ, ಇದ್ರ ಪ್ರಾಪರ್ಟಿನೇ ಬೇರೆ, ಬೇರೆ ಬೇರೆ ಪ್ರಾಪರ್ಟಿ ಇರೋ ಎಲಿಮೆಂಟ್ಸ್ ಕಂಬೈನ್ ಆಗಿ ಒಂದು ಬೇರೆ ತರದ ಒಂದು ಹೊಸ ಪ್ರಾಡಕ್ಟ್ ನ ನಮಗೆ ಕೊಡುತ್ತೆ ಅಲ್ವಾ? ಹೊಸ ಲಕ್ಷಣ ಇರೋ, ಹೊಸ ಗುಣಲಕ್ಷಣ ಇರೋ ಹೊಸ ಪ್ರಾಪರ್ಟಿನ ನಮಗೆ, ಹೊಸ ಪ್ರಾಪರ್ಟಿ ಇರೋ ಪ್ರಾಡಕ್ಟ್ ನ ಕೊಡುತ್ತೆ. ಸೊ ಅದನ್ನ ನಾವು ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ನಿಮಗೆ ಕ್ಲಿಯರ್ ಆಗಿರ್ಬೋದು ಅನ್ಕೊಂತೀನಿ. ಕಾಂಪೌಂಡ್ಸ್ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎಲಿಮೆಂಟ್. ನೋಡಿ, ಇಲ್ಲಿ ಎರಡು ಎಲಿಮೆಂಟ್ಸ್ ಇದೆ ಅಂಡ್ ಅಲಾಂಗ್ ವಿತ್ ಇದು ಎಷ್ಟು ಆಟಮ್ ನ ಅಂತ ಹೇಳ್ತಾ ಇದೆ, ಕಂಬೈನ್ ಆಗೋದು. ಎರಡು ಹೈಡ್ರೋಜನ್ ಆಟಮ್ ಇದೆ ಅಂಡ್ ಒಂದು ಆಕ್ಸಿಜನ್ ಆಟಮ್ ಇದೆ. ಇಲ್ಲಿ ಆಕ್ಸಿಜನ್ ಏನೂ ಇಲ್ಲ ಅಂತ ಅಂದ್ರೆ ಇದರಿಂದ ಒಂದಿದೆ ಅಂತ ನಾವು ತಿಳ್ಕೋಬೇಕು ಅಲ್ವಾ? ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಎಲಿಮೆಂಟ್ ಕಂಬೈನ್ ಆಗಿ ಒಂದು ಹೊಸ ಪ್ರಾಪರ್ಟಿ ಇರೋ ಪ್ರಾಡಕ್ಟ್ ನ ಕೊಡುತ್ತೆ ಅಲ್ವಾ? ಸೊ ಅದನ್ನ ನಾವು ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ವಾಟ್ಸ್ ದ ಡೆಫಿನೇಷನ್ ಆಫ್ ಕಾಂಪೌಂಡ್ಸ್? ವೆನ್ 2 or more elements combine chemically in a specific ratio. ಸ್ಪೆಸಿಫಿಕ್ ರೇಷಿಯೋ ಇದೆ ನೋಡಿ, 2:1 ರೇಷಿಯೋ ಇದೆ. ಇಲ್ಲಿ ಹೈಡ್ರೋಜನ್ ಆಟಮ್ ಅನ್ನೋದೊಂದು 2 ಇದೆ, ಸೊ ಇಲ್ಲಿ ಆಕ್ಸಿಜನ್ ಆಟಮ್ 1 ಇದೆ. ಒಂದು ಸ್ಪೆಸಿಫಿಕ್ ರೇಷಿಯೋ ಹೇಳ್ತಾ ಇದೆ ಇಲ್ಲಿ, ಓಕೆನಾ? ಸೊ ವೆನ್ 2 or more elements combine chemically, ರಾಸಾಯನಿಕವಾಗಿ ಕಂಬೈನ್ ಆಗಿ, ಇನ್ ಎ ಸ್ಪೆಸಿಫಿಕ್ ರೇಷಿಯೋ form a new property and form a new property, it is called a compound. ಇದನ್ನು ನಾವು ಕಾಂಪೌಂಡ್ ಅಂತ ಹೇಳ್ತೀವಿ. ವಾಟರ್ ಇಸ್ ಎ ಕಾಂಪೌಂಡ್ ಫಾರ್ಮ್ ಬೈ ದ ಕೆಮಿಕಲ್ ಕಾಂಬಿನೇಷನ್ ಆಫ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಇನ್ ದ ರೇಷಿಯೋ 2:1. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಯೂಸ್ ಟು ರೆಪ್ರೆಸೆಂಟ್ ಎ ಕಾಂಪೌಂಡ್. ನಾವು ಕಾಂಪೌಂಡ್ ನ ರೆಪ್ರೆಸೆಂಟ್ ಮಾಡೋದಕ್ಕೆ, ಈಗ ವಾಟರ್ ಅನ್ನೋದೊಂದು ಕಾಂಪೌಂಡ್ ಅಲ್ವಾ? ವಾಟರ್ ಅನ್ನೋದೊಂದು ಏನಂತ ಹೇಳಿದೆ? ವಾಟರ್ ಅನ್ನೋದೊಂದು ಕಾಂಪೌಂಡ್ ಅಂತ ಹೇಳ್ತಾ ಇದ್ದೀನಿ. ಈ ಕಾಂಪೌಂಡ್ ನ ನಾವು ಯಾವಾಗ್ಲೂ ಈಗ ರೈಟಿಂಗ್ಸ್ ಅಲ್ಲಿ ಈ ರೀತಿ ಬರೆಯೋಕ್ಕಾಗಲ್ಲ, WATR ಅಂತ. ಸೊ ಇದಕ್ಕೆ ಇದನ್ನ ಈಸಿಯಾಗಿ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಒಂದು ಮಾಲಿಕ್ಯುಲರ್ ಫಾರ್ಮುಲಾನ ಬರಿತೀವಿ. ಅದ್ಯಾವುದು? H2O. ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ. ಏನ್ ಹೇಳಿ? ಮಾಲಿಕ್ಯುಲರ್ ಫಾರ್ಮುಲಾ, ಆರ್ ಕನ್ನಡದಲ್ಲಿ ನಾವೇನಂತ ಹೇಳ್ತೀವಿ ಇದಕ್ಕೆ? ಅಣುಸೂತ್ರ. ಓಕೆನಾ? ಸೊ ಇದನ್ನ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಹೇಳ್ತೀವಿ. ಮಾಲಿಕ್ಯುಲರ್ ಫಾರ್ಮುಲಾ ಇಸ್ ಯೂಸ್ ಟು, ಏನಕ್ಕೆ ಯೂಸ್ ಮಾಡ್ತೀವಿ ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಅಂದ್ರೆ? ಟು ರೆಪ್ರೆಸೆಂಟ್ ಎ ಕಾಂಪೌಂಡ್. ಒಂದು ಕಾಂಪೌಂಡ್ ನ ನಾವು ರೆಪ್ರೆಸೆಂಟ್ ಮಾಡೋದಕ್ಕೆ, ಈ ರೀತಿ ಸಿಂಬಲ್ ಅಲ್ಲಿ ಒಂದು ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಮಾಲಿಕ್ಯುಲರ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ವಾಟ್ಸ್ ದ ಡೆಫಿನೇಷನ್ ಆಫ್ ಮಾಲಿಕ್ಯುಲರ್ ಫಾರ್ಮುಲಾ? ಅಣುಸೂತ್ರ ಅಂದ್ರೆ ಏನು ಹಾಗಾದ್ರೆ? ರೆಪ್ರೆಸೆಂಟಿಂಗ್ ದ ನಂಬರ್ ಆಫ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಓಕೆ, ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಅಂದ್ರೆ ಏನು? MF ಅಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ. ಸೊ ಒಂದು ಸಿಂಬಲ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಮಾಲಿಕ್ಯುಲರ್ ಫಾರ್ಮುಲಾ ಅಂದ್ರೆ ಏನು? ರೆಪ್ರೆಸೆಂಟಿಂಗ್ ದ ನಂಬರ್ ಆಫ್ ಆಟಮ್ಸ್ in a molecule.
in a molecule using chemical symbol. Using chemical symbols is called molecular formula ಅಲ್ವಾ. ನೋಡಿ, ರೆಪ್ರೆಸೆಂಟಿಂಗ್ ಮಾಲಿಕ್ಯುಲರ್ ಫಾರ್ಮುಲಾ ಅಣುಸೂತ್ರ ಅಂದ್ರೆ ಏನು ಅಂತ ಅಂದ್ರೆ ರೆಪ್ರೆಸೆಂಟಿಂಗ್ ದ ನಂಬರ್ ಆಫ್ ಆಟಮ್ಸ್ ಅಲ್ವಾ. ಎಷ್ಟು ಆಟಮ್ಸ್ ಇದೆ, ಎಷ್ಟು ನಂಬರ್, ಎರಡು ಆಟಮ್ ಇದೆಯಾ, 3 ಆಟಮ್ ಇದೆಯಾ, 4 ಆಟಮ್ ಇದೆಯಾ, 1 ಆಟಮ್ ಇದೆಯಾ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅಲ್ವಾ. ನೋಡಿ, ಈಗ ಹೈಡ್ರೋಜನ್, ವಾಟರ್ ಅಂತ ಹೇಳಿದೆ, ಎಷ್ಟು ಆಟಮ್ ಇದೆ. ಈ ಮಾಲಿಕ್ಯುಲರ್ ಫಾರ್ಮುಲಾ ನಮಗೆ ಈ ರೀತಿ ಬರೆಯೋದ್ರಿಂದ, ಈ ಮಾಲಿಕ್ಯುಲರ್ ಫಾರ್ಮುಲಾ H2 ಅಂತ ಬರೆಯೋದ್ರಿಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ, ಇದರಲ್ಲಿ ಎಷ್ಟಿದೆ ನಂಬರ್ ಆಫ್ ಆಟಮ್ಸ್ 2 ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಆಕ್ಸಿಜನ್ ಈ ರೀತಿ ರೆಪ್ರೆಸೆಂಟ್ ಮಾಡಿ ಬರೆಯೋದ್ರಿಂದ ಆಕ್ಸಿಜನ್ ಎಷ್ಟಿದೆ, 1 ಇದೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನ ನಾವು ಹೇಳ್ತಾ ಇರೋದು ಮಾಲಿಕ್ಯುಲರ್ ಫಾರ್ಮುಲಾ ಡೆಫಿನೇಷನ್ ಅಲ್ಲಿ, ರೆಪ್ರೆಸೆಂಟಿಂಗ್ ದ ನಂಬರ್ ಆಫ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್ ಯೂಸಿಂಗ್ ಕೆಮಿಕಲ್ ಸಿಂಬಲ್. ಈ ರೀತಿ ನೋಡಿ, ಇದನ್ನ ಕೆಮಿಕಲ್ ಸಿಂಬಲ್ ಅಂತ ಹೇಳ್ತೀವಿ. ಯೂಸಿಂಗ್ ಕೆಮಿಕಲ್ ಸಿಂಬಲ್ ನ ಯೂಸ್ ಮಾಡಿ ನಾವು ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ ಅಂತ ನಾವು ಹೇಳ್ತೀವಲ್ಲ, ಅದನ್ನ ನಾವು ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಹೇಳ್ತೀವಿ. ಮಾಲಿಕ್ಯುಲರ್ ಫಾರ್ಮುಲಾ ಅಂತ ಅಂದ್ರೆ ಏನು ಮಕ್ಕಳೇ, representing the number of atoms in a molecule using the chemical symbol is called molecular formula. ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ, ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಗಳನ್ನು ರಾಸಾಯನಿಕ ಸಂಕೇತದ ಮೂಲಕ ಸೂಚಿಸ್ತೀವಲ್ಲ ನಾವು, ಅದನ್ನ ಅಣುಸೂತ್ರ ಅಂತೀವಿ. ಅಣುಸೂತ್ರ ಅಂತ ಹೇಳ್ತೀವಿ. ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಗಳನ್ನು ರಾಸಾಯನಿಕವಾಗಿ ಸಂಕೇತದ ಮೂಲಕ ಸೂಚಿಸುವುದನ್ನ ಅಣುಸೂತ್ರ ಅಂತ ಹೇಳ್ತೀವಿ. Molecular formula represent the elements of a compound as well as the number of atoms. A compound does not possess the properties of its constituent substances. ಏನು molecular formula represent elements ನ represent ಮಾಡುತ್ತೆ. ಯಾವ ಎಲಿಮೆಂಟ್ ಇದೆ ಇಲ್ಲಿ? ಹೈಡ್ರೋಜನ್ ಅನ್ನೋದೊಂದು ಎಲಿಮೆಂಟ್ ಇದೆ, ಆಕ್ಸಿಜನ್ ಅನ್ನೋದೊಂದು ಎಲಿಮೆಂಟ್ ಇದೆ ಅಲ್ವಾ. ಎಲಿಮೆಂಟ್ ನ represent ಮಾಡುತ್ತೆ ಕ್ಲಿಯರ್ ಆಗಿ ಮಾಲಿಕ್ಯುಲರ್ ಫಾರ್ಮುಲಾ ಬರೆಯೋದ್ರಿಂದ. ಅಂಡ್ ನಂಬರ್ ಆಫ್ ಆಟಮ್ಸ್ ನ represent ಮಾಡುತ್ತೆ, ಯಾವ್ದಾವ್ದು ಆಟಮ್ ಇದೆ ಅಂತ. ಅಂಡ್ a compound does not possess the properties of its constituents ಸಬ್ಸ್ಟೆನ್ಸಸ್. ಈ ಕಾಂಪೌಂಡ್ ಏನ್ ಹೇಳುತ್ತೆ ಅಂದ್ರೆ, ಪ್ರಾಪರ್ಟೀಸ್ ಇರುತ್ತಲ್ಲ, ಈ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಪ್ರಾಪರ್ಟೀಸ್ನ ಇದು ಇದರಲ್ಲಿ ಇರಲ್ಲ, ಹೊಸ ಪ್ರಾಪರ್ಟಿ ಇರುತ್ತೆ, ಹೊಸ ಲಕ್ಷಣ ಇರುತ್ತೆ ಅಂತ ಹೇಳ್ತಾರೆ. ಅಂಡ್ ನೆಕ್ಸ್ಟ್ ಎಕ್ಸಾಂಪಲ್ ವಿ ಕ್ಯಾನ್ ಗಿವ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಶುಗರ್ ನಿಮ್ಗೆ ಯಾವುದು ತುಂಬಾ ಇಷ್ಟ ಅಲ್ವಾ ಮಕ್ಕಳಿಗೆಲ್ಲ? ಶುಗರ್ ನಿಮ್ಗೆ ಏನ್ ಹಾರ್ಲಿಕ್ಸ್ ಮಾಡ್ತೀರಾ ಅಂದ್ರೆ, ಅಮ್ಮ ಶುಗರ್ ಬೇಕು ಅಂತ ಹೇಳ್ತೀರಾ ಅಲ್ವಾ. ಸೊ ಶುಗರ್ ಅಂದ್ರೆ ಏನು? ಸಕ್ಕರೆ. ಓಕೆ, ಏನಿದು ಮಕ್ಕಳೇ? ತುಂಬಾ ಇಷ್ಟ ನಿಮ್ಗೆ, ತುಂಬಾ ಫೇವ್ರೇಟ್ ಫುಡ್ ಅಲ್ವಾ? ಏನಿದು? ಸಕ್ಕರೆ ಅಂತ ಹೇಳ್ತೀವಿ. ಸೊ ಈ ಸಕ್ಕರೆ ನಾವು ಡೈಲಿ ಯೂಸ್ ಮಾಡ್ತೀವಿ ಅಲ್ವಾ, ನಾವು ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತೀವಿ. ಅಂಡ್ ಏನಾದ್ರು ನಿಮ್ಮಮ್ಮ ಫುಡ್ ಐಟಮ್ಸ್ ಮಾಡ್ಬೇಕಾದ್ರೆ, ಏನಾದ್ರು ಸ್ವೀಟ್ ಐಟಮ್ಸ್ ಅಲ್ವಾ ಆ ರೀತಿ ಮಾಡ್ಬೇಕಾದ್ರೆ, ಪಾಯಸ ಮಾಡ್ಬೇಕಾದ್ರೆ ಶುಗರ್ ಆಡ್ ಮಾಡ್ತಾರಲ್ವಾ. ಸೊ ದೀಸ್ ಆರ್ ಆಲ್ ಇಸ್ ಮೇಡ್ ಅಪ್ ಆಫ್ ಎಲಿಮೆಂಟ್ಸ್. ಇದೆಲ್ಲ ಎಲಿಮೆಂಟ್ಸ್ ಇಂದ ಕಂಬೈನ್ ಆಗಿದೆ ಅಲ್ವಾ. ಎಷ್ಟು ಆಶ್ಚರ್ಯ ಆಗುತ್ತೆ. ನಾವು ತಿನ್ನೋದು ಕೂಡ ಎಲಿಮೆಂಟ್ಸ್ ಇರುತ್ತೆ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅಲ್ವಾ. ಸೊ ಇದು ಕೂಡ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ 2 or more ಎಲಿಮೆಂಟ್ಸ್ ಅಂತಾನೆ ಹೇಳ್ಬೋದು. ಬೇರೆ ಬೇರೆ ತರಹ 2 ಅಥವಾ 2ಕ್ಕಿಂತ ಹೆಚ್ಚು ಧಾತುಗಳಿಂದ ಇದು ಕಂಬೈನ್ ಆಗಿದೆ ಅಂತಾನೆ ಹೇಳ್ಬೋದು ಮಕ್ಕಳೇ ಅಲ್ವಾ. ಈಗ ಶುಗರ್ ಅಲ್ಲಿ ಏನ್ ಎಲಿಮೆಂಟ್ಸ್ ಇದೆ ಅಂತ ನೋಡೋಣ. ಈಗ ಈ ಶುಗರ್ ಅಲ್ಲಿ ನಮ್ಗೆ ಯಾವ್ಯಾವ ಎಲಿಮೆಂಟ್ಸ್ ಇದೆ ಗೊತ್ತಾ? ಶುಗರ್ ಈಸ್ ಮೇಡ್ ಅಪ್ ಆಫ್ ಕಾರ್ಬನ್. ಇಸ್ ಮೇಡ್ ಅಪ್ ಆಫ್ ಯಾವ್ದಾವ್ದು ಎಲಿಮೆಂಟ್ಸ್ ಇದೆ? ಇಟ್ ಇಸ್ ಮೇಡ್ ಅಪ್ ಆಫ್ ಕಾರ್ಬನ್, ಹೈಡ್ರೋಜನ್ ಅಂಡ್ ಆಕ್ಸಿಜನ್. ನೋಡಿ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಕಾರ್ಬನ್. ನಾವು ಸಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ, ಹೈಡ್ರೋಜನ್ H ಅಂತ, ಓ ಅಂದ್ರೆ ಆಕ್ಸಿಜನ್. ಇದು ಕೆಮಿಕಲ್ ಸಿಂಬಲ್ ಅಂತ ಹೇಳ್ತೀವಿ ನಾವು. ಓಕೆನಾ? ಒಂದು ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಕೆಮಿಸ್ಟ್ರಿನಲ್ಲಿ ಒಂದು ಸಿಂಬಲ್ ಮೂಲಕ ಫಸ್ಟ್ ಲೆಟರ್ ಅಥವಾ ಸೆಕೆಂಡ್ ಲೆಟರ್ ನ ರೆಪ್ರೆಸೆಂಟ್ ಮಾಡಿ ನಾವು ಯೂಸ್ ಮಾಡ್ತೀವಿ. ನೋಡಿ, ಇಲ್ಲಿ ಫಸ್ಟ್ ಲೆಟರ್ ತಗೊಂಡಿದೀವಿ ಕಾರ್ಬನ್ ಸಿ, ಹೈಡ್ರೋಜನ್ H ಅಂತ ಫಸ್ಟ್ ಲೆಟರ್ ತಗೊಂಡಿದೀವಿ, ಆಕ್ಸಿಜನ್ ಫಸ್ಟ್ ಲೆಟರ್ ತಗೊಂಡಿದೀವಿ. ಆಕ್ಚುಲಿ ಎಲ್ಲಾ ಟೈಮಲ್ಲಿ ನಾವು ಫಸ್ಟ್ ಲೆಟರ್ ತಗೊಳಕ್ಕಾಗಲ್ಲ. ದೇರ್ ಇಸ್ ಎ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾರ್ ದಿಸ್. ಇನ್ ದ 6th standard they will going to explain completely, so during that time I will explain. Okay, ಸೊ ಈಗ ಎಷ್ಟು ತಿಳ್ಕೊಳ್ಳಿ ಇದನ್ನ. ನೋಡಿ, ಶುಗರ್ ಸಕ್ಕರೆ ನಾವು ಡೈಲಿ ತಿನ್ನೋ ಆಹಾರ ಅಲ್ವಾ, ಅದು ಎಲಿಮೆಂಟ್ಸ್ ಇಂದ ಆಗಿರುತ್ತೆ. ಯಾವ್ದಾವ್ದು ಎಲಿಮೆಂಟ್ಸ್ ಇದೆ ಅದರಲ್ಲಿ? ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್. ಎಷ್ಟು ಎಲಿಮೆಂಟ್ಸ್ ಇದೆ ಈ ಸಕ್ಕರೆದಲ್ಲಿ? ಎಷ್ಟು ಎಲಿಮೆಂಟ್ಸ್ ಇದೆ? 1, 2, 3. ಎಷ್ಟು ಎಲಿಮೆಂಟ್ಸ್ ಇದೆ ಮಕ್ಕಳೇ? 3 ಎಲಿಮೆಂಟ್ಸ್ ಇದೆ ಇದರಲ್ಲಿ. ಸೊ
ಇದನ್ನು ನಾವು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ತೀರಾ? ಎಲಿಮೆಂಟ್ಸ್ಗೆ ಎಕ್ಸಾಂಪಲ್ ಕೊಡ್ತೀರಾ ಅಥವಾ ಕಾಂಪೌಂಡ್ಸ್ಗೆ ಅಥವಾ ಮಿಕ್ಸ್ಚರ್ಸ್ಗೆ? ಇದೇನು ನಾವು ಕಾಂಪೌಂಡ್ಸ್ಗೆ ಇದನ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಏನಕ್ಕೆ ಸಕ್ಕರೆ ಕಾಂಪೌಂಡ್ಸ್ಗೆ ನಾವು ಎಕ್ಸಾಂಪಲ್ ಕೊಡ್ತೀವಿ ಅಂತ ಅಂದ್ರೆ, ಇಟ್ ಇಸ್ ಎ ಕಾಂಬಿನೇಷನ್ ಆಫ್ 3 ಎಲಿಮೆಂಟ್ಸ್. ನಾನು ಆಗ್ಲೇ ಹೇಳಿದೆ ಅಲ್ವಾ, 2 ಅಥವಾ 2ಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ ಇದ್ರೆ ನಾವು ಅದನ್ನ ಕಾಂಪೌಂಡ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀವಿ. ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಹಾಗಾದ್ರೆ? 3 ಎಲಿಮೆಂಟ್ಸ್ ಇದೆ ಅಲ್ವಾ. ಕಾರ್ಬನ್ 1 ಎಲಿಮೆಂಟ್, ಹೈಡ್ರೋಜನ್ 1 ಎಲಿಮೆಂಟ್ ಅಂಡ್ ಆಕ್ಸಿಜನ್ 1 ಎಲಿಮೆಂಟ್. ಸೊ ಇಲ್ಲಿ 3 ಎಲಿಮೆಂಟ್ಸ್ ಇದೆ. ನಾವು ವಿ ಕ್ಯಾನ್ ಗಿವ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಕಾಂಪೌಂಡ್ಸ್ ಅಲ್ವಾ. ನಾವು ಇದಕ್ಕೆ ಕಾಂಪೌಂಡ್ಸ್ಗೆ ನಾವು ಎಕ್ಸಾಂಪಲ್ ಕೊಡ್ಬೋದು ಅಲ್ವಾ. ಅರ್ಥ ಆಯ್ತು? ಕಾರ್ಬನ್ ಎಲ್ಲಿದೆ ಮ್ಯಾಮ್, ನನಗೆ ಕಾಣಿಸ್ತಾನೆ ಇಲ್ಲ ಸಕ್ಕರೆಯಲ್ಲಿ. ಹೈಡ್ರೋಜನ್ ಎಲ್ಲಿದೆ, ಆಕ್ಸಿಜನ್ ಎಲ್ಲಿದೆ ಅಂತ ನೀವು ಹೇಳ್ಬೋದು. ಇದು ಡೈರೆಕ್ಟ್ ಆಗಿ ನಾವು ನಿಮಗೆ ಇದು ಕಾಣಿಸಲ್ಲ. ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ತೋರಿಸಿದ್ರೆ ಅದು ಕಾಣಿಸುತ್ತೆ. ನಾವೀಗ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ನಿಮಗೆ ಎಕ್ಸ್ಪೆರಿಮೆಂಟ್ ಆಲ್ಮೋಸ್ಟ್ ನೀವು ಹೈಯರ್ ಸ್ಟಡೀಸ್ಗೆ ಹೋದಾಗ ನೀವು ಮಾಡ್ತೀರಾ, ಆಗ ಗೊತ್ತಾಗುತ್ತೆ. ನಾನು ಟೈಮ್ ಬಂದಾಗ ಅದನ್ನ ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತೀನಿ. ಸೊ ನೀವೀಗ ಇಷ್ಟು ಕಲ್ತ್ಕೊಂಡ್ರೆ ಸಾಕು ಅಲ್ವಾ. 2 ಅಥವಾ 2ಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ ಇದ್ರೆ ಅದನ್ನ ನಾವು ಕಾಂಪೌಂಡ್ಸ್ ಅಥವಾ ಸಂಯುಕ್ತಗಳು ಅಂತ ಹೇಳ್ತೀವಿ. ಸಕ್ಕರೆ ನಾವು ಏನಂತ ಹೇಳಿದೆ? ಕಾಂಪೌಂಡ್ಸ್ ಅಂತ ಹೇಳಿದೆ. ಏನಕ್ಕೆ? ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 3 ಎಲಿಮೆಂಟ್ಸ್ ಇದೆ. ಐ ಹೋಪ್ you're all understanding ಅಲ್ವಾ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಇನ್ನೊಂದು ನಾನು ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಎಲ್ರಿಗೂ ಕಾಣಿಸ್ತಿದ್ಯಾ ಇದೇನು ಅಂತ? ಇದು ಕಲ್ಲುಪ್ಪು ಅಂತ ಹೇಳ್ತೀವಿ ಅಲ್ವಾ. ಉಪ್ಪು, ದಪ್ಪುಪ್ಪು ಅಂತಾನು ನಾವು ಹೇಳ್ತೀವಿ. ಕ್ಲಿಯರ್ ಆಗಿ ಕಾಣಿಸ್ತಿದೆ ಅನ್ಕೊಂತೀನಿ. ಸೊ ದಿಸ್ ಆಲ್ಸೋ ವಿ ಕ್ಯಾನ್ ಗಿವ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಕಾಂಪೌಂಡ್ಸ್. ಇದನ್ನ ನಾವೇನು ಹೇಳ್ತೀವಿ ಗೊತ್ತಾ? ಕೆಮಿಕಲ್, ನಾವು ಕೆಮಿಸ್ಟ್ರಿನಲ್ಲಿ ಹೇಳಬೇಕಾದ್ರೆ ಇದನ್ನ ಒಂದು ರಾಸಾಯನಿಕವಾಗಿ ಸಿಂಬಲ್ ಯೂಸ್ ಮಾಡಿ ನಾವು ಹೇಳ್ತೀವಿ. ಅದು ಸೋಡಿಯಂ ಕ್ಲೋರೈಡ್. ಓಕೆ, ಏನಂತ ಹೇಳ್ತೀವಿ? ಉಪ್ಪಿಗೆ ನಾವು ಇಂಗ್ಲಿಷಲ್ಲಿ ಏನಂತ ಹೇಳ್ತೀವಿ? ಸೋಡಿಯಂ, ಇದರಲ್ಲಿ ಕೆಮಿಸ್ಟ್ರಿ ವೈಸ್ ಹೇಳಬೇಕಾದ್ರೆ ಸೋಡಿಯಂ ಕ್ಲೋರೈಡ್. ಇದು ನಾನು 3ನೇ ಎಕ್ಸಾಂಪಲ್ ಕೊಡ್ತಾ ಇರೋದು. 2ನೇ ಎಕ್ಸಾಂಪಲ್ ಶುಗರ್ ಅಂತ ಕೊಟ್ಟಿದ್ದೀನಿ. ಅಂಡ್ ಫಸ್ಟ್ ಎಕ್ಸಾಂಪಲ್ ಏನು? ಕಾಂಪೌಂಡ್ಸ್ಗೆ ವಾಟರ್ ಅಂತ ಹೇಳಿದ್ದೀನಿ. ಅದರಲ್ಲೂ 2ಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ ಇದೆ. ಅಂಡ್ ಶುಗರ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಕಾಂಪೌಂಡ್ಸ್ಗೆ. ಇದರಲ್ಲೂ ಅಷ್ಟೇ 2 ಅಥವಾ 2ಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ ಇದೆ. ಅಂಡ್ ಥರ್ಡ್ ಒನ್ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅಥವಾ ನಾವೇನು ಹೇಳ್ತೀವಿ ಅದಕ್ಕೆ? ಉಪ್ಪು, ಸಾಲ್ಟ್ ಅಂತ ಹೇಳ್ತೀವಿ. ವಿಚ್ ಇಸ್ ಯೂಸ್ಡ್ ಇನ್ ಡೈಲಿ ಲೈಫ್ ಅಲ್ವಾ. ನಾವು ಇದನ್ನ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ. ಒಂದು ಸ್ವಲ್ಪ ಸಾಲ್ಟ್ ಕಡಿಮೆ ಆದರೆ ಸಾಕು, ಅಮ್ಮ ಉಪ್ಪು ಕಡಿಮೆ ಆಗಿದೆ, ರುಚಿನೇ ಇಲ್ಲ ಅಂತ ಹೇಳ್ತೀರಾ ಅಲ್ವಾ. ಎಲ್ಲದಕ್ಕೂ ಉಪ್ಪು ಕರೆಕ್ಟ್ ಆಗಿರಬೇಕು. ಇಟ್ ಶುಡ್ ಬಿ ಪರ್ಫೆಕ್ಟ್ ಅಲ್ವಾ. ನಾವು ತಿನ್ಬೇಕಾದ್ರೆ ನೋಡಿ, ಉಪ್ಪಿಲ್ಲ ಅಂದ್ರೆ ನಾವು ಊಟನೇ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಇದನ್ನ ನಾವು ಕಾಂಪೌಂಡ್ ಆಗಿ ಕೊಡ್ಬೋದು. ಕಾಂಪೌಂಡ್ ಅಂದ ತಕ್ಷಣ ನಿಮ್ಗೆ ಎಕ್ಸಾಂಪಲ್ ಏನು? ಅಡುಗೆ ಮನೆಗೆ ಬಂದ್ಬಿಡ್ಬೇಕು ಎಕ್ಸಾಂಪಲ್ ಕೊಡೋದಕ್ಕೆ. ಸಕ್ಕರೆ ಯೂಸ್ ಮಾಡ್ತಾರೆ ಕಾಂಪೌಂಡ್ಸ್, ಅಂಡ್ ಉಪ್ಪಿದೆ, ನೀರಿದೆ, ಕುಡಿಯೋ ನೀರು. ಸೊ ಇದನ್ನೆಲ್ಲ ನಾವು ಕಾಂಪೌಂಡ್ಸ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತ ನಿಮಗೆ ಪಟ್ ಅಂತ ನೆನಪಾಗ್ಬಿಡ್ಬೇಕು ಅಲ್ವಾ. ಸೊ ಸೋಡಿಯಂ ಕ್ಲೋರೈಡ್, ಸಾಲ್ಟ್ ಅನ್ನೋದನ್ನು ನಾವು ಕಾಂಪೌಂಡ್ಗೆ ಕೊಡ್ಬೋದು. ಇದು ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ, ಇದನ್ನು ತಿಂತೀವಿ ಗೊತ್ತಾ. ಇಟ್ ಇಸ್ ಎ ಕಾಂಪೌಂಡ್ ಫಾರ್ಮ್ಡ್ ಬೈ ಸೋಡಿಯಂ ಅಂಡ್ ಕ್ಲೋರಿನ್. ಇದು ಹೇಗೆ ಫಾರ್ಮ್ ಆಗುತ್ತೆ? ಸೋಡಿಯಂ ಮತ್ತೆ ಕ್ಲೋರಿನ್ ಅನ್ನೋದು 2 ಎಲಿಮೆಂಟ್ಸ್ ಇಲ್ಲಿ ಕಂಬೈನ್ ಆಗಿ ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ ಅಲ್ವಾ. ನೋಡಿ, ಇಲ್ಲಿ 2 ಎಲಿಮೆಂಟ್ಸ್ ಕಂಬೈನ್ ಆಗ್ತಾ ಇದೆ. ಸೋಡಿಯಂ Na, ಅದನ್ನು ನಾವು ಕೆಮಿಕಲ್ ಆಗಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ Na ಅಂತ ಹೇಳ್ತೀವಿ. ಸೊ ಕ್ಲೋರಿನ್ Cl ಅಂತ ಹೇಳ್ತೀವಿ. ಸೊ Na, ಓಕೆನಾ. ಸೊ ಸೋಡಿಯಂ ಕ್ಲೋರೈಡ್ ನೋಡಿ, 2 ಅಥವಾ 2ಕ್ಕಿಂತ ಹೆಚ್ಚು ಎಲಿಮೆಂಟ್ ಅಂತ ಹೇಳಿದೆ. ಸೋಡಿಯಂ ಅನ್ನೋದೊಂದು 1 ಎಲಿಮೆಂಟ್, ಕ್ಲೋರಿನ್ ಅನ್ನೋದೊಂದು 1 ಎಲಿಮೆಂಟ್ ಅಲ್ವಾ. ನೋಡಿ, 2 ಎಲಿಮೆಂಟು. ಓಕೆ, ನೋಡಿ ಇಲ್ಲಿ ಸೋಡಿಯಂ ಕ್ಲೋರೈಡ್ ವಿ ಕ್ಯಾನ್ ಗಿವ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಅಲ್ವಾ. ಈಗ NaCl, ಫಾರ್ ಎಕ್ಸಾಂಪಲ್ ಸೋಡಿಯಂ ಅನ್ನೋದಕ್ಕೆ ನಾವು ಕೆಮಿಕಲ್ ಸಿಂಬಲ್ ರೆಪ್ರೆಸೆಂಟ್ ಮಾಡೋದು Na ಅಂತ, ಫಸ್ಟ್ ಲೆಟರ್ ಕ್ಯಾಪಿಟಲ್ ಇರುತ್ತೆ. ಅಂಡ್ Cl ಇದು. ಸೊ ಕ್ಲೋರಿನ್ ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾವು Cl ರೆಪ್ರೆಸೆಂಟ್ ಮಾಡ್ತೀವಿ. ಅಂಡ್ ಸೊ ಟೋಟಲಿ 2 ಕಂಬೈನ್ ಆಗಿ ಸೋಡಿಯಂ ಮತ್ತೆ ಕ್ಲೋರಿನ್ ಕಂಬೈನ್ ಆಗಿ ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಸೊ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಉಪ್ಪಲ್ಲಿ? ನೋಡಿ, ಸೋಡಿಯಂ ಅನ್ನೋದೊಂದು 1 ಎಲಿಮೆಂಟ್, ಕ್ಲೋರಿನ್ ಅನ್ನೋದೊಂದು 1 ಎಲಿಮೆಂಟ್. ಸೊ NaCl ಸೋಡಿಯಂ ಕ್ಲೋರೈಡ್ ಆಗಿ ಒಂದು ಹೊಸ ಪ್ರಾಡಕ್ಟ್ ಆಗಿ ಬಂತು. ಅದು ಸೋಡಿಯಂ ಕ್ಲೋರೈಡ್ ಏನಂತ ಹೇಳ್ತೀವಿ? ಇದು ಉಪ್ಪು, ಸಾಲ್ಟ್ ಅಂತ ಹೇಳ್ತೀವಿ. ಟೇಕ್ ಸೋಡಿಯಂ chloride, which is used in daily life. It is a compound formed by sodium and chlorine. Sodium and chlorine combine ಆಗಿ
ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ. ಅದು ಬೋತ್ ಸೋಡಿಯಂ ಆ್ಯಂಡ್ ಕ್ಲೋರಿನ್ ಆರ್ ಪಾಯ್ಸನಸ್. ನೀವು ಸಪ್ರೇಟ್ ಆಗಿ ಈ ಸೋಡಿಯಂ ಮತ್ತು ಕ್ಲೋರಿನ್ ತಗೊಂಡ್ರೆ ದೀಸ್ ಆರ್ ಪಾಯ್ಸನಸ್. ನಾವು ಲ್ಯಾಬಲ್ಲಿ, ಕೆಮಿಸ್ಟ್ರಿ ಲ್ಯಾಬಲ್ಲಿ ಕೆಲವು ಎಕ್ಸ್ಪೆರಿಮೆಂಟ್ಗೆ ನಾವು ಸೋಡಿಯಂನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇದು ನಾವು ಸಪ್ರೇಟಾಗಿ ಏನಾದರೂ ಇದೊಂದು ಸೋಡಿಯಂ ಮತ್ತು ಕ್ಲೋರಿನ್ನ ನಾವು ತಗೊಂಡ್ರೆ ಏನಾಗುತ್ತೆ, ಅದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡೋದಾದ್ರೆ ಅದು ಪಾಯ್ಸನ್, ಅದು ವಿಷಕಾರಿ ಅಂತ ನಾವು ಹೇಳ್ತೀವಿ ಅಲ್ವಾ, ವಿಷಯುಕ್ತ ಅಂತ ಹೇಳ್ತೀವಿ. ದ ಸಾಲ್ಟ್ ಫಾರ್ಮ್ಡ್ ಬೈ ದ ಕಾಂಬಿನೇಷನ್. ಬಟ್ ಇವೆರಡೂ ವಿಷಗಳು ಅಲ್ವಾ, ಸೋಡಿಯಂ ಅನ್ನೋದೊಂದು ವಿಷ, ಈ ಕ್ಲೋರಿನ್ ಅನ್ನೋದೊಂದು ವಿಷನೇ, ಪಾಯ್ಸನಸ್. ಇವೆರಡೂ ವಿಷಗಳು, ಇವೆರಡೂ ಪಾಯ್ಸನ್ ಸೇರಿಬಿಟ್ಟು ಏನು ಮಾಡುತ್ತೆ, ಒಂದು ಕಾಂಪೌಂಡ್ನ ಫಾರ್ಮ್ ಮಾಡುತ್ತೆ. ಬಟ್ ಇದೇನಾಗುತ್ತೆ, ಇಲ್ಲಿ ಈ ಕಾಂಪೌಂಡ್ ಫಾರ್ಮ್ ಆಗಿದೆಯಲ್ಲ ಉಪ್ಪು, ಇದು ಪಾಯ್ಸನಸ್ ಅಲ್ಲ. ಇದನ್ನು ನಾವು ಆರಾಮಾಗಿ ಊಟಕ್ಕೆಲ್ಲ ಸೇರಿಸ್ಕೊಂಡು ತಿನ್ಬೋದು. ಎಷ್ಟು ವಿಚಿತ್ರ ಅಲ್ವಾ ಅನ್ನಿಸ್ತದೆ. ಓಕೆ, ಬಟ್ ಆ್ಯಕ್ಚುಲಿ ಇದು ನಮಗೆ ನಾನು ಇದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಇದು ನ್ಯೂ ಪ್ರಾಪರ್ಟಿನ ಕೊಡುತ್ತೆ. ಇಲ್ಲಿ ಪ್ರಾಪರ್ಟಿ ಏನಿರುತ್ತೆ, ಪಾಯ್ಸನಸ್ ಅನ್ನೋ ಪ್ರಾಪರ್ಟಿ ಇರುತ್ತೆ, ಇದ್ರ ಪಾಯ್ಸನಸ್ ಲಕ್ಷಣ ಇರುತ್ತೆ ಅಲ್ವಾ. ಬಟ್ ಇದು ಒಂದು ನ್ಯೂ ಪ್ರಾಡಕ್ಟ್ ಆಗಿ, ಹೊಸ ಪ್ರಾಡಕ್ಟ್ ಆಗಿ ಕೊಟ್ಟಾಗ ಇಲ್ಲಿ ಒಂದು ನ್ಯೂ ಪ್ರಾಪರ್ಟಿ, ಹೊಸ ಲಕ್ಷಣ ಇರುತ್ತೆ. ಇದರಲ್ಲಿ ಪಾಯ್ಸನ್ ಇರಲ್ಲ. ಉಪ್ಪೆಲ್ಲ ತಿಂತೀವಿ, ಏನಾದರೂ ಪಾಯ್ಸನ್ ನಮಗೆ ಇಲ್ಲ ಅಲ್ವಾ. ಇದು ಯಾವುದೇ ರೀತಿ ಉಪ್ಪು ನಮಗೆ ಪಾಯ್ಸನಸ್ ಇರಲ್ಲ. ಸಪ್ರೇಟ್ ಆಗಿ ಇದನ್ನು ಸಪ್ರೇಟ್ ಮಾಡಿದಾಗ ನೋಡಿ, ಸೋಡಿಯಂ ಕ್ಲೋರಿನ್ ಇದರಲ್ಲಿ ಪಾಯ್ಸನಸ್ ಇರುತ್ತೆ. So both sodium and chlorine are poisonous, but salt formed by their combination it is not poisonous. ಇದು ಪಾಯ್ಸನಸ್ ಅಲ್ಲ. ವಿ ಯೂಸ್ ದಿಸ್ ಇನ್ ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಸೊ ನಿಮಗೆ ಈಗ ಎಲ್ರಿಗೂ ಅರ್ಥ ಆಯಿತು ಅನಿಸುತ್ತೆ. ಸೊ ಕಾಂಪೌಂಡ್ಸ್ ಅಂದರೆ ಏನು, ಇಟ್ ಇಸ್ ಇದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಇದೊಂದು ಎಲಿಮೆಂಟ್, 2 ಎಲಿಮೆಂಟ್ ಇದೆ ಅಲ್ವಾ. ಸೊ ಇದು ಏನಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಎಲಿಮೆಂಟ್ಸ್ ಅಥವಾ ಧಾತುಗಳು ಕಂಬೈನ್ ಆದರೆ ಅದನ್ನು ನಾವು ಕಾಂಪೌಂಡ್ಸ್ ಅಂತೀವಿ. ಅದೇನು ಸ್ಪೆಸಿಫಿಕ್ ರೇಷಿಯೋ ಇರಬೇಕು. ಫಾರ್ ಎಕ್ಸಾಂಪಲ್ 2:1, 1:1 ಆ ರೀತಿ ಒಂದು ಸ್ಪೆಸಿಫಿಕ್ ರೇಷಿಯೋದಲ್ಲಿ ಕಂಬೈನ್ ಆಗಿ ಒಂದು ನ್ಯೂ ಪ್ರಾಪರ್ಟಿ ಅಲ್ವಾ, ಹೊಸ ಪ್ರಾಪರ್ಟಿ ಇರುತ್ತೆ. ನಾನು ಹೇಳಿದೆ ಉಪ್ಪೊಂದು ಹೊಸ ಪ್ರಾಪರ್ಟಿ ಇರುತ್ತೆ, ಆ್ಯಂಡ್ ಶುಗರ್ ಹೊಸ ಪ್ರಾಪರ್ಟಿ ಇರುತ್ತೆ ಅಲ್ವಾ. ಬೇರೆ ಬೇರೆ ಎಲಿಮೆಂಟ್ಸ್ ಕಂಬೈನ್ ಆಗುತ್ತೆ ಅಲ್ಲಿ. ಸೊ ಒಂದು ಹೊಸ ಪ್ರಾಪರ್ಟಿನ ಕೊಡುತ್ತೆ ಅಲ್ವಾ. ಸೊ ಅದನ್ನು ನಾವು ಕಾಂಪೌಂಡ್ಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ದಿಸ್ ಇಸ್ ನಿಮ್ಗೆಲ್ರಿಗೂ ಅರ್ಥ ಆಯಿತು ಅನಿಸುತ್ತೆ. ಓಕೆ ಮಕ್ಕಳೇ, ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಎಲಿಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ನೀವು ಈ ವಿಡಿಯೋಸ್ ನೋಡೋದಕ್ಕಿಂತ ಮುಂಚೆ ಫಸ್ಟ್ ಆ ವಿಡಿಯೋಸ್ನ ನೋಡಿ, ಎಲಿಮೆಂಟ್ಸ್. ನೆಕ್ಸ್ಟ್ ನಿಮಗೆ ಇದು ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಕಾಂಪೌಂಡ್ಸ್ ಬಗ್ಗೆ. ಓಕೆ, ಸೊ ಟುಡೇ ಇನ್ ದಿಸ್ ಕ್ಲಾಸ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಕಾಂಪೌಂಡ್ಸ್, ಅಂದರೆ ಸಂಯುಕ್ತಗಳು ಅಂದರೆ ಏನು ಮತ್ತು ಅದರ ಡೆಫಿನೇಷನ್ ಅಲ್ವಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮಿಕ್ಸ್ಚರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಮಿಕ್ಸ್ಚರ್ಸ್ ಅಂದರೆ ಏನು ವಿತ್ ಎಕ್ಸಾಂಪಲ್ಸ್. ಓಕೆ, ಸೊ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಏಕೆಂದರೆ ಸಬ್ಸ್ಕ್ರೈಬ್ ಆದರೆ ನಾನು ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮಕ್ಕಳ. ಸೊ ಇಮಿಡಿಯೇಟ್ ನೀವು ಕ್ಲಾಸಸ್ನ ನೋಡ್ಬೋದು, ಯಾವ ಟಾಪಿಕ್ ಎಕ್ಸ್ಪ್ಲೈನ್ ಮಾಡಿದರೆ ಅಂತ. ಈಗ 5th ಸ್ಟ್ಯಾಂಡರ್ಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟಿಂಗಿಂದ ಎಕ್ಸ್ಪ್ಲೈನ್ ಮಾಡ್ಕೊಂಬರ್ತೀನಿ. ಆ್ಯಂಡ್ ನೆಕ್ಸ್ಟ್ ಯಾರ್ಯಾರು ಈ ವಿಡಿಯೋಸ್ ನೋಡ್ತಿದ್ದೀರಾ, ಸೊ ಮಕ್ಕಳಿಗೆ ಯಾವುದಾದ್ರೂ ಮಕ್ಕಳಿಗೆ ನಿಮಗೆ ತುಂಬ ಕಷ್ಟ ಅನ್ನಿಸ್ತಿದೆ ಸೈನ್ಸ್ ಅಂದರೆ, ದಯವಿಟ್ಟು ಈ ವಿಡಿಯೋಸ್ನ ಶೇರ್ ಮಾಡಿ. ಬಿಕಾಸ್ ಕನ್ನಡ ಮೀಡಿಯಂ ಮಕ್ಕಳಿಗೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಎಕ್ಸ್ಪ್ಲೈನ್ ಅರ್ಥ ಮಾಡ್ಕೊಳೋದಿಲ್ಲ. ಈ ವಿಡಿಯೋಸ್ ಎಲ್ಲ ನೋಡಿ ನಿಮ್ಗೆ ಯಾವಾಗ ಬೇಕು ಅವಾಗ ರಿಪೀಟ್ ನೋಡ್ಬೋದು ಅಲ್ವಾ. ಕ್ಲಾಸಸ್ ಎಲ್ಲ ಅದೇ ಒಂದೇ ಸಲ ಮತ್ತೆ ಕಷ್ಟ ಆಗುತ್ತೆ. ಬಟ್ ಈ ರೀತಿ ವಿಡಿಯೋಸ್ ಇರೋದ್ರಿಂದ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಇನ್ನೂ 2-3 ಸಲ ನೀವು ವಿಡಿಯೋಸ್ ನೋಡ್ಬೋದು. ಅಂಥವ್ರಿಗೆ ದಯವಿಟ್ಟು ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಓಕೆ, ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.